PUC ನಂತರ ಯಾಕ ಹಲವರಿಗೆ ಜೀವನ ಖಾಲಿ ಖಾಲಿ ಅನಿಸ್ತದ? PUC ಮುಗಿದ್ಮೇಲೆ ಬಹಳಷ್ಟು ಸ್ಟೂಡೆಂಟಿಗೆ ಒಳಗೊಳಗೆ ಏನೋ ಒಂದು ಶೂನ್ಯತೆ ಕಾಡ್ಲಿಕ್ಕೆ ಪ್ರಾರಂಭ ಆಗ್ತದ. ಇದು ಸುಸ್ತಲ್ಲ, ಆಲಸ್ಯನೂ ಅಲ್ಲ, ಏನೋ ಒಂಥರ ಖಾಲಿ ಭಾವನೆ. 2 ವರ್ಷದಿಂದ ಲೈಫ್ ಒಳಗ ಒಂದ ದಾರಿ ಇತ್ತು: ಓದುದು, ಎಕ್ಸಾಮ್ಸ್, ಮಾರ್ಕ್ಸ್, ರ್ಯಾಂಕು, ಕಾಂಪಿಟೇಟಿವ್ ಎಕ್ಸಾಮ್ಸ್. ಸುತ್ತಮುತ್ತ ಇರೋರೆಲ್ಲ ಕೇಳೋದು ಒಂದ ಕ್ವಶನ್: ಎಷ್ಟು ಮಾರ್ಕ್ಸ್ ಬಂತು ಅಂತ. ಆದ್ರೆ PUC ಮುಗಿದ್ಮೇಲೆ ಒಂದು ವಿಚಿತ್ರ ನಡೀತದ. ಸಡನ್ ಆಗಿ ಯಾರು ನಮ್ಗ ಸರಿಯಾದ ಉತ್ತರ ಕೊಡುದಿಲ್ಲ. ಅದ್ರ ಬದ್ಲಿಗೆ ಕನ್ಫ್ಯೂಸ್ ಮಾಡೋ ಕ್ವಶನ್ ಕೇಳ್ತಾರ: ಮುಂದೇನ್ ಮಾಡ್ತೀಯಾ ಅಂತ. ಇಂಜಿನಿಯರಿಂಗಾ, ಮೆಡಿಕಲ್ಲ, ಯಾವ ಡಿಗ್ರಿಗೆ ಹೋಗ್ತಿ, ಫಾರಿನಿಗೆ ಹೋಗ್ತೀಯನೋ, ಬೆಂಗಳೂರಿಗೆ ಹೋಗ್ತೀಯನೋ? ಇಂಥ ಟೈಮ್ನಾಗ ಎಷ್ಟೋ ಸ್ಟೂಡೆಂಟ್ಸಿಗೆ ಒಂದು ಭಯಾನಕ ಸತ್ಯ ಅರ್ಥ ಆಗ್ತದ. ಅವರು ಇಲ್ಲಿ ತನಕ ರೆಡಿ ಆಗಿದ್ದು ಬರೀ ಎಕ್ಸಾಮ್ ಬರೀಲಿಕ್ಕೆ ಮಾತ್ರ, ಬದುಕುವುದನ್ನ ಕಲೀಲಿಕ್ಕೆ ಅಲ್ಲ. ತುಂಬಾ ವಿದ್ಯಾರ್ಥಿಗಳಿಗೆ ತಮ್ಮ ಬಗ್ಗೆ ತಾವು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಟೈಮ ಸಿಗುದಿಲ್ಲ. ತಮಗೇನ್ ಇಷ್ಟದ, ತಮ್ಮ ಪ್ಯಾಷನ್ ಏನದ, ತಮಗ ಮುಂದೆ ಎಂಥ ಜೀವನ ಬೇಕು ಅಂತ, ತಮ್ಮೊಳಗ ಯಾವ್ದು ಟ್ಯಾಲೆಂಟ್ ಅದ ಅಂತ ವರ್ಷಾನ್ಗಟ್ಲೆ ಬೇರೆಯವರು ಹೇಳಿದ್ದನ್ನ ಅವರು ಫಾಲೋ ಮಾಡ್ಕೊಂಡು ಬಂದಿರ್ತಾರ. ಅಪ್ಪ ಅಮ್ಮಂದಿರ ನಿರೀಕ್ಷೆಗಳು, ಸಮಾಜದ ಮಾತುಗಳು, ರಿಲೇಟಿವ್ಸ್ ಎಕ್ಸ್ಪೆಕ್ಟೇಷನ್ಗಳು. ಅದಕ್ಕೆ PUC ಆದ್ಮೇಲೆ ಫ್ರೀಡಮ್ ಸಿಕ್ರೂ ಎಷ್ಟೋ ಜನರಿಗೆ ಖುಷಿ ಆಗುದಿಲ್ಲ. ಅವ್ರಿಗೆ ದಿಕ್ಕು ತೋಚದಂಗ ಆಗ್ತದ. ಯಾಕಂದ್ರೆ ಈಗ ಅವರ ನಿರ್ಧಾರವನ್ನ ಅವರ ತಗೋಬೇಕು. ಬರೀ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡ ಬದುಕಿದಾಗ ಇದು ಬಹಳ ಕಷ್ಟ ಆಗ್ತದ. ಆದ್ರೆ ಒಂದ್ ನಿಮಿಷ ಕೇಳ್ರಿ, PUC ಆದ್ಮೇಲೆ ಕನ್ಫ್ಯೂಸ್ ಆದ ತಕ್ಷಣ ನೀವು ವೀಕ್ ಅಂತ ಅಲ್ಲ. ಇದರರ್ಥ ನಿಮ್ಮ ಜೀವನದ ನಿಜವಾದ ಪ್ರಶ್ನೆಗಳು ಈಗ ಶುರುವಾಗ್ಯವ ಅಂತ. ಬಹುಶಃ ಮೊದಲೇ ಸರ್ತಿ ನೀವು ಈ ಕ್ವಶನ್ ಕೇಳ್ತಾ ಇಲ್ಲ: ನಾವು ಮಾರ್ಕ್ಸ್ ಹೆಂಗ ತೆಗಿಬೇಕು, ಹೆಂಗ ಒಳ್ಳೆ ರೀತಿಯಿಂದ ರ್ಯಾಂಕ್ ತಗೋಬೇಕು ಅಂತ ಹೇಳಿ. ಅದರ ಬದಲಿಗೆ ನಿಮ್ಮನ್ನು ನೀವು ಕೇಳ್ಕೊಳ್ಳಿಕ್ಕೆ ಪ್ರಾರಂಭಿಸ್ತೀರಿ: ನಾನು ನಿಜವಾಗ್ಲೂ ಯಾರಾಗ್ತಾ ಇದ್ದೀನಿ? ನಾನ್ ಡಾಕ್ಟರ್ ಆಗ್ಬೇಕಾ, ಇಂಜಿನಿಯರ್ ಆಗ್ಬೇಕಾ, ಬ್ಯಾಂಕ್ ಎಂಪ್ಲಾಯಿ ಆಗ್ಬೇಕಾ, ಗೌರ್ಮೆಂಟ್ ಸರ್ವೆಂಟ್ ಆಗ್ಬೇಕಾ? ಇಂಥವೆಲ್ಲ ಕ್ವಶನ್ಗಳು. ನಿಮಗೂ ಈ ಪ್ರಶ್ನೆಗಳು ಕಾಡ್ತಾವ ಅಂತಂದ್ರ ನಮ್ಮ ವಿವಾದ ಚಾನೆಲ್ ಅನ್ನ ನೋಡ್ತಾ ಇರಿ. ಅಲ್ಲಿ ಬಹಳಷ್ಟು ಅಲ್ಟರ್ನೇಟಿವ್ ಕರಿಯರ್ಗಳ ಬಗ್ಗೆ ನಾವು ಸಾಕಷ್ಟು ಡಿಟೇಲ್ ಆಗಿ ಮಾತಾಡೀವಿ.